ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಒಂದು ಓಲ್ಡ್ ರೆಸಿಪಿ, ಟ್ರೆಡಿಷ್ನಲ್ ರೆಸಿಪಿ ಅಂತಲೇ ಹೇಳ್ಬೋದು, ಸುಕ್ಕಿನುಂಡೆ ಅಂತ ಮಾಡ್ತಾ ಇದ್ದೀನಿ. ಹೆಸರು ಕಾಳಿನಿಂದ ಮಾಡೋದಿದು ತುಂಬ ಚೆನ್ನಾಗಿ ಆಗ್ತದೆ. ಸಂಜೆ ಚಾಯಕ್ಕೆ ಎಲ್ಲ ಉಂಟಲ್ಲ, ತುಂಬ ಸೂಪರ್ ಆಗಿರ್ತದೆ. ಓಲ್ಡ್ ರೆಸಿಪಿ ಇದು. ಮುಂಚೆ ಎಲ್ಲ ಮಾಡ್ತಿದ್ರು, ಈಗ ಕಮ್ಮಿ ಮಾಡೋದು. ಆದರೆ ನೀವು ಫಸ್ಟ್ ಟೈಮ್ ನೋಡೋದಾದರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಥರ ರೆಸಿಪಿ ತುಂಬ ಚೆನ್ನಾಗಿರ್ತದೆ. ಸುಕ್ಕಿನುಂಡೆ ಅಂತ ಹೇಳಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡೋದಾದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಮೊದಲೇ ಬಂದು ತಲುಪ್ತದೆ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ನೋಡಿ, 1 ಕಪ್ಪಿನಷ್ಟು ಹೆಸರು ಕಾಳನ್ನು ನೆನೆಯಲಿಕ್ಕೆ ಇಟ್ಟಿದ್ದೀನಿ ನಾನು. ಒಂದು ಗಂಟೆ ಆದರೂ ನೆನೆಸಬೇಕು. ನೋಡಿ, ನೆನೆಸಿದ ಹೆಸರು ಕಾಳನ್ನು ಚೆನ್ನಾಗಿ ತೊಳೆದು ಕುಕ್ಕರ್ನಲ್ಲಿ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಅದು ಹೆಸರು ಕಾಳು ಮುಳುಗುವ ತನಕ ನೀರು ಹಾಕಬೇಕು. ಹಾಕಿ ಒಂದು 5 ವಿಸಿಲ್ ಬೇಯಿಸ್ತೇನೆ ನಾನು. ಅಂದರೆ ಚೆನ್ನಾಗಿ ಬೇಯಬೇಕಿದ್ದು. ಅಂದರೆ ನಿಮಗೆ ಉಂಟಲ್ಲ, ಚೆನ್ನಾಗಿ ಬೆಂದು ಚೆನ್ನಾಗಿ ಇದಾಗಬೇಕದು. ಅಂದರೆ ಸ್ಮ್ಯಾಶ್ ಮಾಡಲಿಕ್ಕೆ ಚೆನ್ನಾಗಿ ಬರಬೇಕು. ಅದಕ್ಕಾಗಿ ಚೆನ್ನಾಗಿ ಬೇಯಿಸಬೇಕು. ನಾನು ಒಂದು 5 ವಿಸಿಲ್ ಬೇಯಿಸ್ತೇನೆ. ಇದರ ನೀರುಂಟಲ್ಲ, ಈ ಹೆಸರು ಕಾಳು ಬೇಯಿಸಿದ ನೀರು ಏನಾದರೂ ಹೆಚ್ಚಾದರೆ ನಿಮಗೆ ಸಾರು ಮಾಡಲಿಕ್ಕೆ ಆಗ್ತದೆ. ಅದರ ನೀರಿಂದ ಉಂಟಲ್ಲ, ಒಗ್ಗರಣೆ ಹಾಕಿ ಸಾರು ಮಾಡಿದರೆ ತುಂಬ ಸೂಪರ್ ಆಗ್ತದೆ ಅನ್ನಕ್ಕೆ. ನೋಡಿ, ಇದು ನೀರೇನು ಉಳಿಲಿಲ್ಲ, ಕರೆಕ್ಟಾಗಿದೆ. ನೋಡಿ ನೀರು ನೋಡಿ ಚೆನ್ನಾಗಿ ಬೆಂದಿದೆ. ನೀರು ಜಾಸ್ತಿ ಆದರೆ ನೀರು ತೆಗಿಬೇಕಾಗ್ತದೆ. ನೀರೇನು ಜಾಸ್ತಿ ಆಗಲಿಲ್ಲ, ಕರೆಕ್ಟಾಗಿದೆ. ನೋಡಿ, ಚೆನ್ನಾಗಿ ಬೆಂದಿದೆ. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಉಂಟಲ್ಲ, ಬೇರೆ ಒಂದು ಬೌಲಿಗೆ ಹಾಕ್ಕೊಳ್ತೇನೆ ನಾನು. ನೋಡಿ, ಬೇರೆ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೇನೆ ನಾನು. ಇದಕ್ಕೆ ಸಿಹಿಗೆ ಬೇಕಾದಷ್ಟು ಬೆಲ್ಲದ ಪುಡಿ ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಸ್ವೀಟಿಗೆ ಎಷ್ಟು ಬೇಕು ನೋಡಿಕೊಂಡು, ಸ್ವೀಟ್ ಕಮ್ಮಿ ತಿನ್ನುವವರಾದರೆ ಕಮ್ಮಿ ಹಾಕ್ಬೋದು. ನಾನೊಂದು 4 ಚಮಚದಷ್ಟು ಬೆಲ್ಲದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, 4 ರಿಂದ 5 ಚಮಚದಷ್ಟು ಹಾಕ್ಕೊಳ್ಬೋದು. 1 ಕಪ್ ಹೆಸರು ಕಾಳು ತೆಕ್ಕೊಂಡಿರೋದು ನಾನು. ನಿಮಗೆ ಸಿಹಿಗೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ನಾನು 1 ಕಪ್ಪಿನಷ್ಟು ತೆಂಗಿನ ತುರಿ ಕೂಡ ಹಾಕ್ಕೊಳ್ತಾ ಇದ್ದೇನೆ. ತೆಂಗಿನ ತುರಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ತುಂಬ ರುಚಿ ಚೆನ್ನಾಗಿರ್ತದೆ. ನೋಡಿ, ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ನಾನು. ನಿಮಗೆ ಉಂಡೆ ಕಟ್ಟಲಿಕ್ಕೆ ಬರಬೇಕಿದು, ಕರೆಕ್ಟಾಗಿ ಉಂಟು. ನೋಡಿ, ಉಂಡೆ ಕಟ್ಟಲಿಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತೇನೆ. ನೋಡಿ, ಒಂದೇ ಥರ ಮಿಕ್ಸ್ ಮಾಡಿಕೊಳ್ಬೇಕು. ವಿಡಿಯೋ ನೋಡ್ತಿರುವಾಗಲೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲ್ನಲ್ಲಿ ಇನ್ನೂ ಬೇರೆ ಬೇರೆ ರೆಸಿಪಿ ಎಲ್ಲ ಉಂಟು, ಒಳ್ಳೊಳ್ಳೆ ರೆಸಿಪಿ ಹಾಕಿದ್ದೇನೆ, ಚೆಕ್ ಮಾಡಿ. ನೋಡಿ, 1 ಚಮಚದಷ್ಟು ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡಿದ್ದೇನೆ. ಏಲಕ್ಕಿ ಪುಡಿ ಫ್ಲೇವರ್ ತುಂಬ ಚೆನ್ನಾಗಿರ್ತದಲ್ವ. ಯಾವುದೇ ಸ್ವೀಟ್ ರೆಸಿಪಿ ಮಾಡುವಾಗ ಏಲಕ್ಕಿ ಪುಡಿ ಹಾಕಿದರೆ ಚೆನ್ನಾಗಿರ್ತದೆ ಸ್ವಲ್ಪ. ನೋಡಿ, ಇದು ಬಿಸಿ ಇರುವಾಗ ನೀವು ಉಂಡೆ ಕಟ್ಟಬಾರ್ದು. ಸ್ವಲ್ಪ ತಣ್ಣಗಾದ ಮೇಲೆ ನೋಡಿ ಕರೆಕ್ಟ್ ಉಂಡೆ ಮಾಡಲಿಕ್ಕೆ ಬರ್ತದೆ ನಿಮಗೆ. ನೋಡಿ, ಬಿಸಿಯಲ್ಲೇ ಆದರೆ ನಿಮಗೆ ಕೈಗೆಲ್ಲ ಸ್ವಲ್ಪ ಅಂಟ್ಕೊಳ್ತದೆ. ಅದಕ್ಕೆ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ತಣ್ಣಗಾದ ಮೇಲೆ ಕರೆಕ್ಟಾಗಿ ನೋಡಿ ಈ ಥರ ರೌಂಡಾಗಿ ಉಂಡೆ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ನಿಮಗೆ ಇದರಲ್ಲಿ ಉಂಟಲ್ಲ, ಖಾರ ಕೂಡ ಮಾಡ್ತಾರೆ. ಇನ್ನೊಮ್ಮೆ ತೋರಿಸ್ತೇನೆ ನಾನು ಖಾರ ಹೇಗೆ ಮಾಡೋದು ಅಂತ ಹೇಳಿ. ಖಾರ ಸುಕ್ಕಿನ ಉಂಡೆ ಕೂಡ ಮಾಡ್ತಾರೆ. ನೋಡಿ, ಎಲ್ಲ ಉಂಡೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಒಂದು ಬೌಲ್ನಲ್ಲಿ ನಾನು 1 ಕಪ್ಪಿನಷ್ಟು ಅಕ್ಕಿ ಹುಡಿ ಹಾಕ್ಕೊಂಡಿದ್ದೀನಿ. ನೋಡಿ, ರೈಸ್ ಫ್ಲೋರ್ 1 ಕಪ್ಪಿನಷ್ಟು ಹಾಕ್ಕೊಂಡಿದ್ದೇನೆ. ಮತ್ತು 1 ಕಪ್ಪಿನಷ್ಟು ಇದು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೇನೆ. ರುಚಿಗೆ ಉಪ್ಪು, ಸ್ವಲ್ಪ ಅರಶಿನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಕಲರ್ ಚೆನ್ನಾಗಿ ಬರ್ತದೆ ಅಂತ ಹೇಳಿ ಅರಶಿನದ ಪುಡಿ ಹಾಕ್ಕೊಂಡು ನೀರು ಹಾಕಿ ಕಲಸ್ಕೊಳ್ತಾ ಇದ್ದೇನೆ. ಹಿಟ್ಟಿನ ಹದ ತೋರಿಸ್ತೇನೆ ನಾನು ನಿಮಗೆ. ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದು ಬದಲಿಗೆ ನಿಮಗೆ ಇದು ಕೂಡ ಅಕ್ಕಿಯನ್ನು ನೆನೆಸಿ ರುಬ್ಬಿ ಕೂಡ ಮಾಡ್ಬೋದು. ಅಕ್ಕಿ ರುಬ್ಬಿ ಕೂಡ ಮಾಡ್ತಾರೆ. ನಾನು ರೈಸ್ ಫ್ಲೋರ್ ಯೂಸ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಸುಲಭ ಆಗ್ತದೆ ಅಂತ ಹೇಳಿ. ಅಕ್ಕಿ ಕಡ್ದು ಕೂಡ ಮಾಡ್ಕೊಳ್ಬೋದು. ಬೆಳ್ತಿಗೆ ಅಕ್ಕಿಯಲ್ಲಿ ಚೆನ್ನಾಗಾಗ್ತದೆ. ನೋಡಿ, ಚೆನ್ನಾಗಿ
ಕಲಸಬೇಕು. ನೋಡಿ ಹಿಟ್ಟು ಯಾವ ಹದದಲ್ಲಿ ಬೇಕು ಅಂತ ತೋರಿಸ್ತೀನಿ. ತುಂಬ ದಪ್ಪ ಕೂಡ ಮಾಡ್ಕೊಳ್ಬಾರ್ದು ಹಿಟ್ಟು. ನೀವು ಇದು ಆಲೂಗೆಡ್ಡೆ ಬೋಂಡ ಎಲ್ಲ ಮಾಡ್ತೀರಲ್ಲ ಆ ಹದದಲ್ಲಿ ನೋಡಿ, ಈ ಹದದಲ್ಲಿ ಇರಬೇಕು ಹಿಟ್ಟು. ನೋಡಿ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ. ನೋಡಿ ಇದು ಆಲ್ರೆಡಿ ನಾನು ಮೆಣಸು ಫ್ರೈ ಮಾಡಿದ ಎಣ್ಣೆ ಆಗಿರೋದ್ರಿಂದ ಕಲರ್ ಸ್ವಲ್ಪ ಚೇಂಜ್ ಉಂಟು. ನೋಡಿ ಉಂಡೆಯನ್ನು ನಾನು ಹಿಟ್ಟಿನಲ್ಲಿ ಅದ್ದಿ ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಒಂದೊಂದಾಗಿ ಬಿಡಬೇಕು. ಇದು ನನ್ನದು ಸಣ್ಣ ಬಣಲೆ ಆಗಿರೋದ್ರಿಂದ ನಾನೊಂದು 4 ಹಾಕ್ತೇನೆ. ದೊಡ್ಡದಾದರೆ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬೋದು, ಒಮ್ಮೆಲೆ ಹಾಕ್ಕೊಂಡು ಮಾಡ್ಕೊಳ್ಬೋದು. ನೋಡಿ ನಾನು ಸಣ್ಣ ಇದು ಕಡಾಯಿಯಾಗಿರೋದ್ರಿಂದ 4 ಹಾಕ್ತಾ ಇದ್ದೇನೆ. ನೋಡಿ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟಲ್ಲಿ ಮಾಡಿರೋದ್ರಿಂದ ಕ್ರಿಸ್ಪಿಯಾಗಿ ತುಂಬ ಸೂಪರಾಗಿ ಇರ್ತದೆ, ತುಂಬ ಚೆನ್ನಾಗಿ ಬರ್ತದೆ. ಒಮ್ಮೆ ಟ್ರೈ ಮಾಡಿ. ಈ ಥರ ನೀವು ಫಸ್ಟ್ ಟೈಮ್ ಮಾಡೋದಾದರೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರ್ತದೆ. ಸಂಜೆ ಚಾಯಕ್ಕೆ ಉಂಟಲ್ಲ ತುಂಬ ಒಳ್ಳೆಯದಾಗ್ತದೆ. ಮಕ್ಕಳೆಲ್ಲ ಉಂಟಲ್ಲ ಶಾಲೆಯಿಂದ ಬರುವಾಗ ಈ ಥರ ಎಲ್ಲ ಏನಾದರೂ ಸ್ಪೆಷಲ್ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ನೋಡಿ ಏಲಕ್ಕಿ ಪುಡಿ ಎಲ್ಲ ಹಾಕಿರೋದ್ರಿಂದ ಉಂಟಲ್ಲ ಫ್ಲೇವರ್, ಏಲಕ್ಕಿದು ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿರ್ತದೆ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟು ಫ್ರೈ ಆದರೆ ಆಯಿತು. ನೋಡಿ ಕಲರ್ ನೋಡಿ, ಸುಕ್ಕಿನುಂಡೆ ಅಂತ ಹೇಳ್ತೇವೆ ನಾವು. ನೋಡಿ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವ ವೀಡಿಯೋ ಎಲ್ಲ, ಮತ್ತೆ ಹಾಕುವ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರ್ತದೆ. ನೋಡಿ ನೋಡಿ ಸೂಪರಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ತುಂಬ ಸೂಪರಾಗಿ ಬಂದಿದೆ.